ಎಸ್, ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ಲೆಟ್ಸ್ ಟೇಕ್ ಲುಕ್. ದೂರದ ನವದೆಹಲಿಯಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಧಾನ ಸಭೆ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ನವದೆಹಲಿಯ ಶ್ರಮಶಕ್ತಿ ಭವನದಲ್ಲಿ ಈಗಾಗಲೇ ಶುರುವಾಗಿದೆ ಕಾವೇರಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಕೇಂದ್ರ ಮಧ್ಯಸ್ಥಿಕೆ ಸಭೆ ಆರಂಭಗೊಂಡಿದೆ. ದೆಹಲಿಯ ಶ್ರಮಶಕ್ತಿ ಭವನದಲ್ಲಿ ಈ ಸಭೆ ಶುರುವಾಗಿದೆ. ಕೇಂದ್ರ ಜಲಸಂಪನ್ಮೂಲ ಸಚಿವೆ ಉಮಾ ಭಾರತಿ ನೇತೃತ್ವದಲ್ಲಿ ಈ ಸಭೆ ಶುರುವಾಗಿದೆ. ಕೇಂದ್ರ ಜಲಸಂಪನ್ಮೂಲ ಸಚಿವೆ ಉಮಾ ಭಾರತಿ ಅವರಿಗೆ ರೇಷ್ಮೆ ಶಾಲನ್ನ ಉಡುಗೊರೆಯಾಗಿ ಕೊಟ್ಟು ಹೂಗುಚ್ಛವನ್ನು ನೀಡಿದ್ದಾರೆ ತಮಿಳುನಾಡು. ರಾಜ್ಯದಿಂದ ಹೂಗುಚ್ಛ ಮಾತ್ರವನ್ನು ಸಮರ್ಪಣೆ ಮಾಡಲಾಗಿದೆ. ಕಾವೇರಿ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷ ಶಶಿಶೇಖರ್ ಅವರು ಕೂಡ ಉಪಸ್ಥಿತರಿದ್ದಾರೆ. ರಾಜ್ಯದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ರಾಜ್ಯ ಜಲಸಂಪನ್ಮೂಲ ಸಚಿವರಾದ ಎಂಬಿ ಪಾಟೀಲ್, ಜಯಚಂದ್ರ ಅಂದ್ರೆ ಟಿ ಬಿ ಜಯಚಂದ್ರ ಅವರು, ಮುಖ್ಯ ಕಾರ್ಯದರ್ಶಿ ಅರವಿಂದ್ ಜಾಧವ್ ಅವರು ಕೂಡ ಭಾಗವಹಿಸಿದ್ದಾರೆ. ಹಾಗೆಯೇ ಸಿಎಂ ಪ್ರಧಾನ ಕಾರ್ಯದರ್ಶಿ ಎಲ್ ಕೆ ಅತಿಕ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಇನ್ನು ತಮಿಳುನಾಡಿನಿಂದ ನೋಡೋದಾದ್ರೆ ಮುಖ್ಯಮಂತ್ರಿಗಳು ಬಂದಿಲ್ಲ, ಬಿಕಾಸ್ ಅವರಿಗೆ ಆರೋಗ್ಯ ಸರಿ ಇಲ್ಲ. ಹೀಗಾಗಿ ಲೋಕೋಪಯೋಗಿ ಸಚಿವ ಎರಪ್ಪಾಡಿ ಕೆ ಪಳನಿಸ್ವಾಮಿ, ಮುಖ್ಯ ಕಾರ್ಯದರ್ಶಿ ರಾಮಮೋಹನ್ ರಾವ್, ಜಲಸಂಪನ್ಮೂಲ ಇಲಾಖೆ ಕಾರ್ಯದರ್ಶಿ ಪ್ರಭಾಕರ್ ಅವರು ಉಪಸ್ಥಿತರಿದ್ದಾರೆ. ನೋಡ್ತಿದ್ದೀರಾ ಈ ಕ್ಷಣದ ವಿಜುವಲ್ಸ್. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಜಲಸಂಪನ್ಮೂಲ ಸಚಿವ ಉಮಾ ಭಾರತಿ ಅವರಿಗೆ ಹೂಗುಚ್ಛವನ್ನು ಮಾತ್ರ ನೀಡಿ ಅವರನ್ನ ಒಂದು ರೀತಿ ಎದುರು ನೋಡೋದು ಒಬ್ರಿಗೊಬ್ರು ಅಂದಾಗ ಹಾಗೆ ಅವ್ರನ್ನ ಸ್ವಾಗತ ಮಾಡಿದ್ದಾರೆ. ಆದರೆ ತಮಿಳುನಾಡವರು ಹೂಗುಚ್ಛದ ಜೊತೆಗೆ ಒಂದು ಎಕ್ಸ್ಟ್ರಾ ರೇಷ್ಮೆ ಶಾಲನ್ನು ಉಡುಗೊರೆಯಾಗಿ ಕೊಟ್ಟು ಕೂಡ ಅವರು ತಮ್ಮ ಒಂದು ರೀತಿ ಒಂದು ಆತ್ಮೀಯತೆಯನ್ನು ಅವರು ತೋರಿಸಿದ್ದಾರೆ ಅಂತ ಅನಿಸ್ತಾ ಇದೆ ಈ ಕ್ಷಣಕ್ಕೆ. ಈಗಾಗಲೇ ಈ ಸಭೆ ಶುರುವಾಗಿದೆ. ಆ ಸಭೆಯ ಔಟ್ಪುಟ್ ಏನು, ಏನೇನು ಬೆಳವಣಿಗೆ ಆಗ್ತಿದೆ ಅಂತ ಕೆಲವೇ ಕ್ಷಣದಲ್ಲಿ ಗೊತ್ತಾಗುತ್ತೆ. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ರವೀಶ್ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನವದೆಹಲಿಯಿಂದ. ರವೀಶ್, ನಮಸ್ಕಾರ. ನಮಸ್ತೆ ರಿಷಿ. ಒಬ್ರು ಹೂಗುಚ್ಛ ಕೊಟ್ಟು ಸ್ವಾಗತ ಕೋರ್ತಾರೆ, ಇನ್ನೊಬ್ರು ಹೂಗುಚ್ಛ ಪ್ಲಸ್ ರೇಷ್ಮೆ ಶಾಲನ್ನ ಹೊದಿಸುತ್ತಾರೆ. ಇಟ್ ಮೇಕ್ಸ್ ಎನಿ ಡಿಫರೆನ್ಸ್ ರವೀಶ್? ಹರೀಶ್, ಈ ಒಂದು ಸಭೆ ಈಗಾಗಲೇ ಶ್ರಮಶಕ್ತಿ ಭವನದಲ್ಲಿ ಆರಂಭವಾಗಿದೆ. ಅಂದ್ರೆ ಪ್ರಮುಖವಾಗಿ ಈ ಒಂದು ಮೊದಲು ತಮಿಳುನಾಡಿನವರು ಬಂದು ಕೂತಿರ್ತಾರೆ ಸಭೆಗೆ. ಅಂದ್ರೆ ಸಭೆ ಆರಂಭವಾಗೋದಕ್ಕಿಂತ 10 ನಿಮಿಷ ಮೊದಲೇ ಬಂದು ತಮಿಳುನಾಡಿನವರು ಕೂತಿರ್ತಾರೆ. ಆ ಬಳಿಕ ಉಮಾ ಭಾರತಿ ಅವರು ಆಗಮಿಸ್ತಾರೆ. ಇನ್ನೂ ಕೂಡ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಆಗಮಿಸಿರಲ್ಲ. ಆಗ ನೇರವಾಗಿ ಬಂದಂತ ಪಳನಿಸ್ವಾಮಿ ಅವರು ಏನಿದ್ದಾರೆ, ಅವರು ಉಮಾ ಭಾರತಿ ಅವರಿಗೆ ರೇಷ್ಮೆ ಶಾಲನ್ನು ಕೂಡ ಒತ್ತಿ ಒಂದು ಹೂಗುಚ್ಛವನ್ನು ನೀಡಿ ಅವ್ರನ್ನ ಸ್ವಾಗತ ಮಾಡ್ತಾರೆ. ಅಂದ್ರೆ ಒಟ್ಟಾರೆಯಾಗಿ ಇಂದಿನಿಂದಲೂ ಕೂಡ ತಮಿಳುನಾಡು ಸರ್ಕಾರ ಈ ರೀತಿಯ ಒಂದು ರೇಷ್ಮೆ ಒಂದು ವಸ್ತ್ರಗಳನ್ನು ಕೂಡ ಕೊಡೋದ್ರ ಮೂಲಕ ಅವರು ತಮ್ಮ ಸಂಪ್ರದಾಯವಾಗಿ ಏನು ಇದ್ ಮಾಡ್ಬೇಕು ಅದನ್ನ ಸ್ವಾಗತ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹರೀಶ್. ಬಟ್ ಅಂದ್ರೆ ಅದು ಒಂದು ಇಂಪ್ರೆಸ್ ಮಾಡಕ್ಕೋ ಮತ್ತೊಂದಕ್ಕೋ ಅಂತೀವಲ್ಲ, ಆ ಥರದ ಅನ್ಸಲಿಕ್ಕಿಲ್ಲ. ಆ ಥರದ್ದು ಏನಾದ್ರು ಆಗಂಗಿದ್ರೆ ನಾವು ಇನ್ನೂ ಏನೇನೋ ಕೊಪ್ಪಳಬೋದಾಗಿತ್ತು ಹಂಗೆ ನೋಡಕ್ ಹೋದ್ರೆ. ಬಟ್ ಸ್ಟಿಲ್ ಅಲ್ಲಿ ಮುಖ್ಯಮಂತ್ರಿಗಳ ಅನುಪಸ್ಥಿತಿ ಎದ್ದು ಕಾಣ್ತಾ ಇದೆ. ಅದರ ಲೋಕೋಪಯೋಗಿ ಸಚಿವರಿದ್ದಾರೆ ಅಥವಾ ಜಲಸಂಪನ್ಮೂಲ ಇಲಾಖೆ ಕಾರ್ಯದರ್ಶಿಗಳಿದ್ದಾರೆ. ನಮ್ಮಲ್ಲಿ ಮುಖ್ಯಮಂತ್ರಿ ಆದಿಯಾಗಿಯೂ ಎಲ್ಲರೂ ಕೂಡ ಅಲ್ಲಿದ್ದಾರೆ. ಮಾತುಕತೆ ಫಲಪ್ರದವಾಗುತ್ತೆ. ಹೇಗಿದೆ ಕರ್ನಾಟಕ ಮತ್ತು ತಮಿಳುನಾಡವರು ದಿಗ್ಗಜ ನಾಯಕರು ಇಬ್ರು ಒಬ್ರಿಗೊಬ್ರು ಎದುರಾದಾಗ ಹೇಗಿತ್ತು ಆ ವಾತಾವರಣ? ಹರೀಶ್, ಈಗಾಗಲೇ ಸಭೆ ಆರಂಭವಾಗಿದೆ. ಆರಂಭಕ್ಕೂ ಮುನ್ನ ಉಮಾ ಭಾರತಿ ಅವರು 2 ರಾಜ್ಯಗಳ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಆ ಒಂದು ರಾಜ್ಯದ ಲೋಕೋಪಯೋಗಿ ಸಚಿವರಾದಂತಹ ಪಳನಿಸ್ವಾಮಿ ಒಂದು ಇವರನ್ನು ಕೂಡ ಕೈ ಜೋಡಿಸಿಕೊಂಡು ಅವರಿಬ್ಬರನ್ನು ಕೂಡ ನಿಲ್ಸ್ಕೊಂಡು ಪೋಸನ್ನು ಕೂಡ ಕೊಟ್ಟರು. ಅಂದ್ರೆ ಒಟ್ಟಾರೆಯಾಗಿ 2 ರಾಜ್ಯಗಳು ಕೂಡ ತಯಾರಾಗಿ ಬಂದಿದೆ. ರಾಜ್ಯದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಜಯಚಂದ್ರ, ಅದರ ಜೊತೆಗೆ ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ಮತ್ತೆ ಮುಖ್ಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಅರವಿಂದ್ ಜಾಧವ್ ಅವರು, ಅದರ ಜೊತೆಗೆ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಗಳಂತ ಅತೀಕ್ ಅವರು ಕೂಡ ಇದರ ರಾಜ್ಯದಿಂದ. ಅಂದ್ರೆ ಆ ರಾಜ್ಯದಿಂದಲೂ ಕೂಡ ಪಳನಿಸ್ವಾಮಿ ಸಚಿವರಾಗಿರ್ತಕ್ಕಂಥ ಪಳನಿಸ್ವಾಮಿ ಮತ್ತೆ ಮುಖ್ಯ ಕಾರ್ಯದರ್ಶಿ ಜಲಸಂಪನ್ಮೂಲ ಕಾರ್ಯದರ್ಶಿಗಳು ಸೇರಿದಂತೆ ಆ ರಾಜ್ಯದಿಂದಲೂ ಕೂಡ 4 ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಒಂದು ಸಭೆಯಿಂದ ಏನಾದ್ರೂ ಔಟ್ಪುಟ್ ಬರ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ರಾಜ್ಯ ಸರ್ಕಾರ ಇದೆ. ಆದ್ರೆ ತಮಿಳುನಾಡಿನ ಒಂದು ನಡವಳಿಗಳನ್ನ ನೋಡಿದಾಗ ಮತ್ತೆ ಆ ಒಂದು ಮೂಡ್ ನೋಡಿದಾಗ ಅಂದ್ರೆ ಈ ಒಂದು ಸಭೆಯಿಂದ ಏನು ಆಗೋದಿಲ್ಲ ಅನ್ಕೊಂಡು ಬಂದಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ತಮಿಳುನಾಡು ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ನೋಡ್ಬೇಕಾಗಿದೆ ಹರೀಶ್. ಐ ಥಿಂಕ್ ಮೀಟಿಂಗ್ ಮುಂದುವರಿದಾಗೆಲ್ಲ ಮುಂದಿನ ಅಪ್ಡೇಟ್ಸ್ ಗಳಿಗೆ ನಿಮ್ಮ ಹತ್ರ ಮತ್ತೆ ಬರ್ತೀನಿ ರವೀಶ್. ಥ್ಯಾಂಕ್ ಯು ಸೊ ಮಚ್. ನವದೆಹಲಿಯಿಂದ ನನ್ನ ಸಹೋದ್ಯೋಗಿ ಅಪ್ಡೇಟ್ ಮಾಹಿತಿಯನ್ನು ಕೊಟ್ಟಿದ್ದಾರೆ.
ಇನ್ನುಳಿದ ವಿಷಯಗಳಿಗೆ ಹೋಗುವುದಕ್ಕೆ ಮೊದಲು ಎಂದಿನಂತೆ ಕಾವೇರಿ ಕಡೆಗೆ ಹರಿದು ಹೋಗೋಣ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಎಂಬ ದೃಢ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಇವತ್ತು ಇಡೀ ದಿನ ಸಭೆಗಳ ಮೇಲೆ ಸಭೆಗಳು ನಡೆದವು. ಬೆಳಗ್ಗೆ ಸರ್ವಪಕ್ಷ ಸಭೆ, ಸಂಜೆ ಮಂತ್ರಿ ಪರಿಷತ್ ಸಭೆ ಹಾಗೂ ಕಾನೂನು ತಜ್ಞರ ಜೊತೆಗಿನ ಎಲ್ಲ ಸಭೆಗಳಲ್ಲೂ ನೀರು ಬಿಡಬಾರದು ಎಂಬ ತೀರ್ಮಾನವೇ ಅಂತಿಮವಾಗ್ತಾ ಹೋಯಿತು. ಗಾಲಿ ಜನಾರ್ದನ ರೆಡ್ಡಿ ನಿವಾಸದಲ್ಲಿ ಈಗ ಸಂಭ್ರಮ ಮರುಕಳಿಸಿದೆ. ಅದ್ದೂರಿಯಾಗಿ ಅವರ ಮಗಳ ಮದುವೆ ನೆರವೇರುತ್ತೆ. ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಅವರ ಪುತ್ರಿ ಬ್ರಹ್ಮಿಣಿ ಅವರ ವಿವಾಹ ನವೆಂಬರ್ 16ನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವೈಭವೋಪೇತವಾಗಿ ಮದುವೆ ಆಗತ್ತೆ. ಹೈದರಾಬಾದ್ ಮೂಲದ ಉದ್ಯಮಿಯ ಪುತ್ರನೊಂದಿಗೆ ಅದ್ದೂರಿ ಕಲ್ಯಾಣಕ್ಕೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮದುವೆಯಲ್ಲಿ ಶಾರುಖ್ ಖಾನ್ ಹಾಗೆ ಕತ್ರಿನಾ ಕೈಫ್ ಅವರೆಲ್ಲರೂ ಕೂಡ ಬರ್ತಾರೆ. ಸ್ಟೆಪ್ ಹಾಕ್ತಾರೆ ಅನ್ನುವಂಥ ಬಗ್ಗೆ ಮಾಹಿತಿ ಇರುವಂತದ್ದು.